ನಾವಿವತ್ತು ಎಲ್ಲಿಗೊಂಡು ಅಂತ ಡಿಸ್ಕಸ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಂಟವಿ ಉಡುಪಿಗೆ. ಯಾಕೆ ಹೊಂಟವಿ ಏನು ನೆಕ್ಸ್ಟ್ ವೇಟೆನ್ಸ್. ನಮಸ್ಕಾರಪ್ಪ ಎಲ್ಲ ಸೌಕಾರ ಮಂದಿಗೆ. ಈಗ ನಾವು ಹೊಂಟದ ಟ್ರೈನ್ ಪಂಚಗಂಗಾ ಎಕ್ಸ್ಪ್ರೆಸ್. ಇದ ನಮ್ಮ ಸೀಟು. ನಮ್ಮ ಜೊತೆಗೆ ಅದಾನ ನಮ್ಮ ದೋಸ್ತ್ ವಿನ್ನು. ಈ ಜರ್ನಿ ಬಗ್ಗೆ ಒಂದೆರಡು ಮಾತಾಡ. ಕಷ್ಟಪಟ್ಟು ಸಂಪಾದನೆ ಮಾಡೋರೆಲ್ಲ ಸುಖವಾಗಿರಂಗೆ ಇದ್ದಿದ್ರೆ ಮಾರ್ಕೆಟ್ ಅಲ್ಲಿ ಮೂಟೆಯವರೆಲ್ಲ 5 ಸ್ಟಾರ್ ಹೋಟೆಲ್ ಮಲ್ಕತ್ತಿದ್ರು ಡಾಲಿಂಗ್. ಹಂಗ ಸ್ವಲ್ಪ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ನಾಡಿದ್ವಿ. ನಮ್ಮ ದೋಸ್ತ್ ಸೆಲ್ಯೂಟ್ ಹೊಡ್ಯಾತಾನ. ಆದ್ಮೇಲೆ ಮಗ ನಿದ್ದೆ ಮಾಡಾತಾನ. ಏನು ಹಾಡು ಕೇಳಾತಾನ ನೋಡಿ ಫುಲ್ ಮಾನಸಿಕ ಎಲ್ಲ ಆದ್ಮೇಲೆ ನೋಡಾತಾನೆ ಪಾತಾಳ ಅಂತೂ 5:30 ಬಂದು ಉಡುಪಿ ರೀಚ್ ಆಗಿ ಟ್ರೈನ್ ಅಂತೂ ಬೇರೆ ಹೇಗೆ ಅಂತೀನಿ ತಗೊಳ್ಳಿ ಎಲ್ಲರಿಗೂ. ಮನೇಲೆ ರೀಚ್ ಆಗಿ ಉಡುಪಿಗೆ ಯಾಕೆ ಬಂದು ಹಂಗ ಮಣಿಪಾಲಿಗೆ ಹೋಗ್ಬೇಕು. ಸ್ವಲ್ಪ ದವಾಖಾನೆ ಕೊಡ್ತಕ್ಕಲ್ಲ ಎಕ್ಸಾಮ್ ಇಟ್ಟಾರಲ್ಲಿ ಮಣಿಪಾಲಿಗೆ ಅದಾದ್ಮೇಲೆ ನಾವು ಬಂದ್ವಿ ಆಟೋ ಸ್ಟ್ಯಾಂಡಿಗೆ. ಇಲ್ಲಿ ನೋಡಿದ್ರೆ ದೊಡ್ಡ ರಶ್ ಐತಿ. ಹಿಂಗೂ ಆಟೋ ಹಿಡಿದು ಬಿಟ್ಟಿವಿ ಕ್ಯಾಂಪಸ್ ಕಡೆ. ಬರೋದೇನೋ ಗುರು ಉಡುಪಿ ಬಂದ್ಬಿಟ್ವಿ. ಆದ್ರೆ ಆಟೋದವ್ರು ಸಖತ್ ದುಡ್ಡು ಕೇಳ್ತವ್ರೆ ಗುರು. ಇಲ್ಲಿ ಶೇರಿಂಗ್ ಇಲ್ಲ ಅಂತೆ. ಇಬ್ಬಿಬ್ರೆ ಆಟೋದಲ್ಲಿ ಹೋಗ್ಬೇಕಂತೆ. ಒಂದು ಆಟೋದಲ್ಲಿ ಇಬ್ಬರೇ ಹೋಗ್ಬೇಕಂತೆ. ಅದು ರೈಲ್ವೆ ಸ್ಟೇಷನ್ ಟು MIT ಕ್ಯಾಂಪಸ್ಗೆ. MIT ಕ್ಯಾಂಪಸ್ ಇಲ್ಲೇ ಮುಂದೆ ಇದೆ. ಸೊ ನಡ್ಕೊಂತ ಹೊಂಟೀವಿ. ಇದೇ ಕ್ಯಾಂಪಸ್ ಹೋಗೋರು RRB ಎಕ್ಸಾಮ್. ಹಾವೇರಿ ಡಿಸ್ಟಿಕ್ ಮತ್ತು ಹುಬ್ಬಳ್ಳಿ ಡಿಸ್ಟಿಕ್ನವರು ಇಲ್ಲೇ ಹಾಕಿದ್ದಾರೆ. ಎಕ್ಸಾಮ್ ಬರೆಯಕ್ಕೆ ಫೈನಲಿ ಕರೆದ್ರ ಒಳಗೆ ಹೋಗ್ಬೇಕು. ಈಗ ಹೋಗಿ ಎಕ್ಸಾಮ್ ಅಂತ ನೋಡ್ಬೇಕು. ಎಕ್ಸಾಮ್ ಅಂತೂ ಚಲೋ ಆಯ್ತು. ಅನ್ಕಂಡಂಗೆ ಕ್ವಶನ್ಸ್ ಬಿದ್ದಿದ್ವಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಸ್ವಲ್ಪ ಟಫ್ ಐತಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊಂಟಿದ್ವಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ಈ ಮಠ ಅಂತ ಹೆಂಗೆ ಮಿಸ್ ಮಾಡಕ್ಕೆ ಬರ್ತೈತಿ. ಹಂಗೆ ನೋಡ್ಕೊಂತ ಹೋಗಿ ಬಸ್ ಒಳಗೆ ಹೆವಿ ಟ್ರಾಫಿಕ್. ಹಂಗೆ ಬಂದು ರೀಚ್ ಆಗಿ ಟೈಮ್ ಸ್ಕೋರ್ ಮಾಡ್ಬೇಕಾರ ಮನೆ ಕಡೆ ಕೆಳಗೆ ಇಳ್ಕೊಂಡಿನ ಸ್ವಲ್ಪ ದೂರ ಐತೆ ನಡ್ಕೊಂತ ಹೊಂಟ್ವಿ. ಹೆವಿ ಟ್ರಾಫಿಕ್ ಇದ್ರು ಉಡುಪಿ. ಇದೇ ದಾರಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗೋದು. ವೆಲ್ಕಮ್ ಟು ಶ್ರೀಕೃಷ್ಣ ಮಠ. ಉಡುಪಿ ಬಂದ್ರೆ ಮಠ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿದೆ. ಅದರಲ್ಲೂ ಈ ಸೀಸನ್ ಒಳಗೆ ಅಂಕರು ಹೆವಿ ರಶ್ ಇದೆ. ಸೊ ಇದು ಅಂಕರು ಮನಮೋಹಕ ದೃಶ್ಯ. ಕಾಗಿನೆಲೆ ಕನಕದಾಸರು ಕೃಷ್ಣನನ್ನು ಭಜಿಸುತ್ತಾ ಕೃಷ್ಣನ ಮೂರ್ತಿಯನ್ನೇ ಹೊಳ್ಳಿಸಿದ ಹಾಗೂ ದರ್ಶನ ಪಡೆದಂಥ ಜಾಗ. ಇದು ಬರೀ ದೇವಾಲಯವಲ್ಲ, ಪೂರ್ವಜರ ಕಲೆ, ವಾಸ್ತುಶಿಲ್ಪ ಹಾಗೂ ಮೂರ್ತಿ ಕೆತ್ತನೆಗಳನ್ನು ಸಹ ಇಲ್ಲಿ ಕಾಣಬಹುದು. ಬಹಳ ಅದ್ಭುತವಾಗಿ ನಿರ್ಮಾಣಗೊಂಡಂಥ ಮಠ. ಇದು ಕಲ್ಯಾಣಿ ಆಶ್ರಯ ಫುಲ್ ರಶ್.
ಏನಾಗುತ್ತೆ. ಗೋಪಾಲನ ಮಠದಲ್ಲಿ ಗೋವುಗಳೇ ಇಲ್ಲದಿದ್ದರೆ ಇದು ಗೋಶಾಲಾ ಕೃಷ್ಣ ಮಠ. ಇದು ಕೃಷ್ಣ ಮಠದ ಮುಂಭಾಗ. ಹಂಗೆ ಕೃಷ್ಣ ಮಠದ ದರ್ಶನ ಆಯಿತು. ಆದ್ಮೇಲೆ ಮುಂದೆ ನಾವು ಮಲ್ಪೆ ಬೀಚ್ಗೆ. ಫೈನಲಿ ಮಲ್ಪೆ ಬೀಚ್ ರೋಡ್ ಹತ್ರ ಬಂದ್ವಿ. ಸೊ ಇನ್ನೇನು ಥರ ಮಲ್ಪೆ ಬೀಚ್ಗೆ ಹೋಗೋಣ ಬನ್ನಿ. ಇದು ನೋಡಿ ಡಿ ಬಾಸ್ ಬಸ್ಸು ಸಖತ್ತಾಗೈತೆ ಗುರು. ನಮ್ಮನ್ನು ಇದ್ರೆ ನೆಮ್ಮದಿ ಆಗಿದೆ. ಈಗ ನಾವು ಮುಂದೆ ಹೊಂಟಿವಿ. ನಾವಿದು ಇವತ್ತ ಮಲ್ಪೆ ಬೀಚ್ ಒಳಗ. ಲೆಟ್ಸ್ ಸಿ ಮಲ್ಪೆ ಬೀಚ್. ಬನ್ನಿ ಗಾಯ್ಸ್. So guys, welcome to Malpe Beach. ಅದು ಈ ಸುಡೋ ಬಿಸಿಲಲ್ಲಿ ಸಮುದ್ರದಲ್ಲಿ ಎಂಜಾಯ್ ಮಾಡೋದೇ ಒಂದು. ಈ ನನ್ನ ಮಗ ಆಗಲ್ ಸುಟ್ಟಾಯಿತು ಗುರು. ಅದೇನೋ ಪ್ಲಾಸ್ಟಿಕ್ಕಿನ ನಾವು ಹುಡ್ಕೊಂಡು ಇವಾಗ ನಾವು ಅಂತ ಬಿಲ್ಡಪ್ ಕೊಟ್ಟು ಎಲ್ಲರಿಗೂ ಎದುರಿಸ್ತವನೆ. ಗೈಸ್, ಯಾರು ಈ ರೀತಿ ಪ್ಲಾಸ್ಟಿಕ್ ಒಯ್ಯಕ್ಕೆ ಹೋಗ್ಬೇಡ್ರಿ. ಅಲೆಗಳು ಜಾಸ್ತಿ ಇದ್ದಾಗ ಯಾರು ಈ ರೀತಿ ಆಟ ಆಡೋಕ್ಕೆ ಹೋಗ್ಬಿಡಿ. ಒಂದೊಂದು ಸಲ ಜೀವನನೇ ಕಳ್ಕೊಬೋದು. ಸೊ ಬಿ ಸೇಫ್. ನೋಡಿ ಗಾಯ್ಸ್, ಚಪ್ಪಲ್ ಮುಚ್ಚಿಡುವ ಪರಿ ನಮ್ಮ ಹುಡುಗ ವಿನ್ನು. ಸಿಂಹ ಕ್ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ. ಬೀಚಲ್ಲಿ ಆಟ ಆಡಿ ಸುಸ್ತಾಗಿ ಏನು ತಿನ್ನಕ್ಕಾಗದೆ ಕರೀತಾರೆ. ಹಲೋ ಗಾಯ್ಸ್, ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಅಲ್ಲೊಂದು ಐಲ್ಯಾಂಡ್ ಕಾಣ್ತಾ ಇದೆ. ನೆಕ್ಸ್ಟ್ ನಮ್ಮ ಸವಾರಿಯೊಂದಿಗೆ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಯಾವ್ದು ಗುರು ಐಲ್ಯಾಂಡು ಸಖತ್ತಾಗಿದೆ. ಏನ್ ಸೈರನ್ ಗುರುದು.